ಹಾಯ್ ಹೆಲೋ ಫ್ರೆಂಡ್ಸ್, ನಾವೀಗ ಮಾಡೋಣ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ. ಯಾವ ಥರ ಮಾಡೋದು ಅಂತ ಇವಾಗ ಒಂದೊಂದೇ ಆಗಿ ನೋಡ್ಕೊಬರೋಣ. ಸೊ ಮೊದಲಿಗೆ ನಾವು ಏನು ಮಾಡ್ಕೊಳ್ಳೋಣ ಅಂದರೆ, ಹಾಗಲಕಾಯಿನ ತಗೊಬಂದು ತೊಳ್ಕೊಂಡು ಹಾಗಲಕಾಯಿನ ಕಟ್ ಮಾಡಿ ಈಗ ಕಾದಿರೋ ಅಂಥ ನೀರಿಗೆ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಹಾಕಾದಮೇಲೆ ಅದ್ರ ಜೊತೆಗೆ ಬೇಯೋದಕ್ಕೆ ಜೊತೆಗೆ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಬೆಂದಿರೋ ಅಂಥ ಹಾಗಲಕಾಯಿ ಈ ಥರ ಆಗಿದೆ ನೋಡಿ. ಸೊ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕಹಿನೂ ಕೂಡ ಇರೋದಿಲ್ಲ. ಸೊ ಇದು ಶುಗರ್ಗೂ ಕೂಡ ಒಳ್ಳೆಯದು, ಹಂಗಾಗಿ ನಾವು ಜಾಸ್ತಿ ಮಾಡ್ತಾಯಿರ್ತೀವಿ ಅಮ್ಮಗೋಸ್ಕರ. ಸೊ ಈ ಕಡೆ ನಾನು ಈರುಳ್ಳಿ, ಟೊಮೊಟೊ ಹಣ್ಣು, ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಎಲ್ಲನೂ ಎತ್ತಿಕೊಂಡಿದ್ದೀನಿ. ಈ ಕಡೆ ಬಾಣಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಆಲ್ರೆಡಿ ನಾನು ಹಾಗಲಕಾಯಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಕಡೆ ಈಗ ನೀರಿಂದ ಬೇರೆ ಮಾಡ್ಕೊಳ್ಳೋಣ ಹಾಗಲಕಾಯಿನ. ಸೊ ಸೋಸ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡು ಅರಿಶಿನ ಫ್ರೈ ಮಾಡೋಣ. ಅದ್ರ ಜೊತೆಗೆ ಈಗ ಸೋಸಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿರೋ ಅಂಥದ್ದಕ್ಕೆ ನಾವೀಗ ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಕಡೆ ಗೋಧಿ ಹಸಿಟ್ಟಿಗೆ ಉಪ್ಪು, ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಹದವಾಗಿ ಕಲಿಸ್ಕೊಂಡು ನಾರು ಬರೋ ಥರ ಚೆನ್ನಾಗಿ ನಾವು ಕಲಿಸ್ಕೊಂಡು ಈ ಥರ ಸ್ವಲ್ಪನೇ ಒಂದೊಂದು ಚಪಾತಿ ಮಾಡೋದಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟನ್ನು ಒಂದೊಂದೇ ತೊಗೊಂಡು ಈ ಥರ ಚಪಾತಿ ಅದಕ್ಕೆ ಲಟ್ಟಿಸಿ ರೌಂಡಿಗೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬೇಯಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡಾದ್ಮೇಲೆ ಬೇಯಿಸ್ಕೊಳ್ಳೋಣ. ಸೊ ನಾನು ಮನೆ ತುಪ್ಪನೇ ಯೂಸ್ ಮಾಡ್ತೀನಿ. ಜಾಸ್ತಿ ತುಪ್ಪ ತುಪ್ಪ ಹಾಕ್ಕೊಂಡು ನಾನು ಅಡುಗೆ ಮಾಡೋದು ಜಾಸ್ತಿ. ತುಪ್ಪ ಇಲ್ಲ ಅಂದರೆ ಸಾಯಿಲ್ ನಿಮಗೆ ಆಪ್ಷನಲ್ಲು, ಆಯಿಲ್ ಆದರೂ ಇದು ಮಾಡ್ಬೋದು, ಏನಾದರೂ ಮಾಡ್ಬೋದು. ಈಗ ರೆಡಿಯಾಗಿದೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ. ಸೊ ಟೇಸ್ಟ್ ಮಾಡಿ ನೋಡಿ, ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.